ಬಿಡೋ ಹೋಗ್ತೀನಿ ಬಿಡೋ. ಯಾಕೆ ಹಂಗೆ ಎಳ್ಕೊಂಬತ್ತೀಯ? ಬಿಡೋ ಹೋಗ್ತೀನಿ. ನನಗೂ ಮನೆ ಐತೆ, ನನಗೂ ಮನೆ ಬಾಗ್ಲೈತೆ. ನನಗೂ ನಮ್ಮ ಅಪ್ಪ ನಮ್ಮಮ್ಮ ಇದ್ದಾರೆ. ನಾನೇನೇನು ಅನಾಥೆ ಅಲ್ಲ, ನನಗೂ ಎಲ್ಲ ಇದ್ದಾರೆ. ನನಗೂ ಸಂಬಂಧಿಕರು, ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರೂ ಇದ್ದಾರೆ. ಯಾಕೆ ಬಂದಿದ್ದೆ ಮತ್ತೆ ನಮ್ಮ ಮನೆಗೆ ನೀನು? ನಡಿ ಆಚೆಗೆ. ಇನ್ನೂ ಮಾತಾಡ್ತೀಯ? ಹಾಂ, ಓ ಇನ್ನೂ ಪಿಟ್ಟಿಂಗ್ ಇಡ್ತೀಯಾ? ಹಂಗೆ ಹಿಂಗೆ ಅಂತ ಮಾತಾಡ್ತೀಯನೇ ನೀನು? ಹೋಗ್ತೀನಿ ಹೋಗಲೇ, ಹೋಗ್ತೀನಿ. ಹೋಗೆ, ಇನ್ನೇನು ಮಾತಾಡ್ತೀಯ? ಮಾನ ಮರ್ಯಾದೆ ಬೇಡವಾ ನಿನಗೆ? ಬಂದು ಸೇರ್ಕೊಂಡು ಹಿಂಗೆ ಮಾಡ್ತೀಯಲ್ಲ. ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತು. ನಾನು ನಮ್ಮ ಅಕ್ಕ ನಿಮ್ಮ ಕಣ್ಣೆದ್ರಿಗೆ ಹೆಂಗಿರ್ತೀನಿ ನೋಡ್ತಾ ಇರು. ನೀವು ಓದಿ ಕೆಲಸ ತಾಂಡಿರೋದು ಒಂದೇನೆ, ಕೆಲ್ಸಕ್ಕೆ ಹೋಗೋದು ಒಂದೇನೆ. ನಮ್ಮ ಮನೇಲಿ ಇಟ್ಕೊಂಡು ನಾವು ಫೇಲ್ ಆಗಿ ನಾವು ಓದಿಲ್ಲ ಅಂದ್ರೂ ನಿಮ್ಗಿನ್ನ ನಾವು ಚೆನ್ನಾಗೇ ಇರ್ತೀವಿ. ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ ನೋಡು ನಿಮ್ಮಿಬ್ರಿಗೂ. ಓ ಅವತಾರ ಆಡ್ತೀರಾ ನೀವು? ಎಷ್ಟು ಮಾತಾಡ್ತಾಳೆ ಹೇಳು? ನೋಡಕ್ಕೆ ಇಟ್ಟ ಇದ್ದಾಳೆ, ಸೋಟ ಇದ್ದಾಳೆ, ಹೆಂಗ್ ಮಾತಾಡ್ತಾಳೆ. ಏಯ್ ಹೋಗಮ್ಮ ಮುತ್ತಮ್ಮ, ಮಾತಾಡ್ಬೇಡ ಸುಮ್ನ. ನಾವೇನೋ ಅನ್ಕೊಂಡಿದ್ವಿ ಬಿಡತ್ತ, ಇದಾನ ಒಳ್ಳೇದಾಗುತ್ತೆ, ಆಪಿಳ್ಳಿ ಅಂತದ್ದು ಇದಾನ ಒಳ್ಳೇದಾಗುತ್ತೆ ಅಂತಂದ್ರೆ ನೀನು ಅವಳೇನಿ. ಸುಮ್ಮನೆ ಹೋಗತ್ ಕರಿ, ನಮ್ಮ ಮಾತಾಡ್ತೀಯ. ಓ ನಾವು ಅವ್ನಿಗೇನ ಕೆಲಸ ಪಲ್ಸ ಕೊಡ್ಸು ಅಂತ ಹೇಳಿದ್ರೆ ನೀನಿಂತ ಮಾಡ್ಕೊಂಡು ನೀನು ಮಾತಾಡ್ತಾಳೆ. ಹೋಗೋ ಸುಮ್ನ. ಇವಾಗ ಓದಿ ಎಲ್ಲ ಕಷ್ಟಪಟ್ಟು ಓದಿ ಚೆನ್ನಾಗಿರಾರೆ ಅಷ್ಟ್ರಾಗಿ. ಇನ್ನು ಓದಿಲ್ದಲ್ಲೇ ನಾನು ಚೆನ್ನಾಗಿರ್ತೀನಿ ಅಂತ ದೊಡ್ಡದಾಗಿ ಇಲ್ಲಿ ಹೇಳ್ತೀಯಲ್ಲ, ಹೋಗಲ್ಲಿ. ಯಾತಾನ ನಮ್ಮ ಮಣ್ಕೆರಿಯಾಗ ಹೋಗು, ಮಣ್ಕೆರಿಯಾಗ ಹೋಗು. ನಮ್ದಂತೂ ಭಾಳ ಇಂಥದ್ದು ಎಲ್ಲ ಮೊಮ್ಮಕ್ಕಳು ಓದಿ ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನು ಎಷ್ಟು ಇದನ್ನ ಮಾಡ್ತೀನಿ. ನಿಂತಾಗ ಏನೋ ಬಿಡತ್ ಇದನ್ನ ಬುದ್ಧಿವಂತ ಆಗೈತೆ ಅಂದ್ರೆ ನೋಡ್ಲಸ್ಬೇಕ. ಇದೇ ನಿಂತದಾಗೈತಿ ಈ ಪಿಳ್ಳೆ. ಏನ್ ಇವ್ರ ಮೊಮ್ಮಕ್ಕಳು ಇವ್ರು ಓದ್ತಾರೆ ಅಂತ ನೀನ್ ಹಿಂಗ್ ಮಾತಾಡ್ತಾ ಇದೀಯಾ? ನೋಡು, ನಾವು ಚೆನ್ನಾಗಿರ್ತೀವಿ. ನಾನು ನಮ್ಮ ಅಕ್ಕ ಓದಿಲ್ದಿರ್ಬೋದು, ನಮ್ಮ ಅಕ್ಕ ಎಂತ ಕೆಲಸನೇ ಮಾಡಿರ್ಬೋದು, ನಾವು ಒಳ್ಳೆಯರೇ ಅಲ್ಲ. ನೋಡ್ ನಾವು ಇವ್ರ ಕಣ್ಣೆದ್ರಿಗೆ ಹೆಂಗಿರ್ತೀವಿ. ಇವ್ರು ಒಳ್ಳೆಯರಾಗಿ ಇವರೇ ಚೆನ್ನಾಗಿರ್ಲಿಲ್ಲ. ನಾವು ಕೆಟ್ಟಾರೆ ಏನ್ ಇವಾಗ? ನಾವು ಕೆಟ್ಟಾರೇನೆ. ನಾನು ನಮ್ಮ ಅಕ್ಕ ಇಬ್ರು ಕೆಟ್ಟವ್ರೇನೆ, ನಾವು ಒಳ್ಳೆಯವ್ರಲ್ಲ. ನಾವಂತ ಕೆಲಸ ಮಾಡಿದ್ವಿ, ನಾವು ಒಳ್ಳೆಯವ್ರಲ್ಲ. ಏನಿವಾಗ ಯಾಕೆ ಬರ್ಬೇಕಾಗಿತ್ತು ನೀನ್ ಕೆಟ್ಟವಳ ನಮ್ಮ ಮನೆಗೆ? ಯಾಕೆ ಬರ್ಬೇಕಾಗಿತ್ತು ನೀನು? ಹೋಗಂದ್ರೆ ನೋಡವಳು ಮಾತಾಡೋದ ಹೆಂಗ್ ಮಾತಾಡ್ತಾಳೆ. ಮತ್ತೆ ನಾನು ಮಾತಾಡೇ ಹೋಗೋದು, ನೀನು ಸುಮ್ಮನಿರು, ನೀನು ಮಾತಾಡ್ಬೇಡ. ನಾನು ಅಂದೇ ಹೋಗೋದು. ನನ್ನ ಎಷ್ಟು ಅವಮಾನ ಮಾಡಿ ಕಳಿಸ್ತಾ ಇದ್ದಾನಲ್ಲ, ಇವನಿಗಂತೂ ಒಳ್ಳೇದಾಗಲ್ಲ. ಈ ಮನೆ ಹೆಣ್ಮಗಳನ್ನ ಹೊರಗೆ ಕಳಿಸ್ತಾ ಇದ್ದಾನಲ್ಲ, ಒಳ್ಳೇದಾಗಲ್ಲ. ಹಾಳಾಗಿ ಹೋಗ್ತಾನೆ, ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾನೆ. ನನ್ನ ಕಣ್ಣೆದ್ರಿಗೆ ಅನುಭವಿಸ್ತಾರೆ ಇವರಿಬ್ರು. ನೋಡ್ತಾ ಇರು. ಏನು ಅಂದಿದ್ಲು ಇವಳು ಅಂತ ಹೇಳಿ ನೋಡ್ತಾ ಇರು. ನನಗೆ ಇಷ್ಟೊಂದೆಲ್ಲ ಅವಮರ್ಯಾದೆ ಮಾಡ್ತಾ ಇದ್ದಾನಲ್ಲ ಇವನು, ಉದ್ಧಾರ ಆಗಲ್ಲ. ನಾನು ನಮ್ಮ ಅಕ್ಕ ಇವ್ರ ಎದ್ರಿಗೆ ಚೆನ್ನಾಗೇ ಇರ್ತೀವಿ. ಚಾಲೆಂಜ್ ಮಾಡಿ ಹೋಗ್ತಾ ಇದ್ದೀನಿ, ಹೋಗಿ ಇಲ್ಲಿ ಯಾಕೆ ಹೊರಕ್ಕೆ ಬಂದು ಬಾಯ್ ಮಾಡ್ತೀಯ? ನೋಡೋಳು ಮಾತಾಡೋದ ಕುಟ್ಟೆಲ್ಲ ಕೈ ಹೇಳ್ತೀನಿ ಮಾಕೊಂದ. ಓ ಎಲ್ಲರೂ ಬೈತಿರಲ್ಲ, ಎಲ್ಲರೂ ನನ್ನ ಬೈದಿದ್ದಕ್ಕೆ ನನಗೆ ಅಷ್ಟೇ ಸಿಟ್ಟು ಬರ್ತಾ ಇಲ್ಲ. ನೋಡು ಸರ್ರೆಗೆ ಮಾಡ್ತೀನಿ ನಿಮ್ಗೆಲ್ಲನ. ಇವ ಅಜ್ಜ ಅವಜ್ಜಿ ಇದ್ದಾರೆ, ಇವ್ರನ್ನ ನನ್ನ ಮೊಮ್ಮಕ್ಕಳು ಅಂದು ಇವ್ರನ್ನ ಬಿಟ್ಟು ನಮ್ಮ ತಕ್ಕ ಕೊನೆಗೆ ನೀವಿಬ್ರು ನಮ್ಮ ತಕ್ಕೆ ಬರ್ಬೇಕು, ಕೈ ಕಾಲು ಇಟ್ಕೋಬೇಕು. ಅವ್ರು ನೋಡ್ಕೊಂಬಲ್ಲ ಕಣ್ರಮ್ಮ, ನೀವೇ ನೋಡ್ಕೇಳ್ರಿ ಅಂತ ಬಂದು ನಮ್ಮ ಕೈ ಕಾಲು ಇಟ್ಕೊಂಡು ಗೋಳಾಡ್ಬೇಕು ನೀವಿಬ್ರು. ಹಂಗಾಗತ್ತೆ ನೋಡು. ಓಕೆ ನಿನ್ನ ಹೋಗಿ ಇಲ್ಲೋಡು. ನಾವೆಂಥ ಸಂದರ್ಭನ ಬರಲಿ, ಅವ್ರಿಗೆ ಏನೇ ಮಾಡಲಿ, ಅವ್ರು ನಮಗೇನೇ ಮಾಡಲಿ, ನಮ್ಮ ಅಜ್ಜಿ ನಮ್ಮ ತಾತ ಅಂತ ನಮಗೆ ಗೌರವ ಐತೆ, ನಾವು ಗೌರವ ಕೊಡ್ತೀವಿ, ನೋಡ್ಕೊಂತೀವಿ. ನಾನಂತೂ ಕೈ ಬಿಡಲ್ಲ. ನಮ್ಮ ಅಜ್ಜಿ ನಮ್ಮ ತಾತ ನನಗೆ ಗೊತ್ತೈತಿ. ಎಲ್ಲ ಕಿತ್ಕೊಂಡು ತಿಂದಿದ್ಯಾ ಗೊತ್ತೈತೆ. ಎಲ್ಲ ದುಡ್ಡು ಅಜ್ಜಿ ತಾತ ಅಂತ ಅನ್ಕೊಂಡು ಬಂಗಾಳಿ ಮಾತಾಡ್ಕೊಂಡು ದುಡ್ಡೆಲ್ಲ ಕಿತ್ಕೊಂಡು ತಿಂದಿದೀಯಾ, ಅದಕ್ಕೆ ನನಗೆ ಗೊತ್ತೈತಿ. ಅದಕ್ಕೆ ಚೆನ್ನಾಗಿರ್ತೀನಿ ಅಂತ ಹೇಳೋದು. ಓಹೋ ನಿನ್ನ ಬಂಡವಾಳ ಎಲ್ಲ ನನಗೆ ಗೊತ್ತೈತೆ ಕಣೋ. ಅಲ್ಲ ನೋಡಿ ಹೆಂಗ್ ಮಾತಾಡ್ತಾಳೆ. ಅಲ್ಲ ಒಳ್ಳೇದು ಕಾರಣ ಇಲ್ವೇ ಇವಾಗ? ಏಯ್ ಸುಮ್ಮನೆ ಹೋಗು, ಇನ್ನು ಮಾತಾಡ್ತೀಯ? ಮಾತಾಡ್ದ ಏನು ಮತ್ತೆ? ನಿನ್ನ ಮಗ ಇಷ್ಟೊಂದೆಲ್ಲ ನನ್ನ ಮೇಲೆ ಇದು ಮಾಡ್ತಾನಲ್ಲ. ನಾನು ಅದಕ್ಕೆ ಬಂದಿದ್ದು. ನಾನು ಸರಿಯಾಗಿ ಇವರಿಬ್ರಿಗೂ ಮಾಡ್ಬೇಕಂತಲೇ ಬಂದಿದ್ದು. ನಾನು ನಿಜಾನೇ ಒಪ್ಕೊಂತ ಇದ್ದೀನಿ. ಅದೇನು ಮಾಡ್ತಾನೆ ಮಾಡಲಿ ನೋಡೋಣ. ನಾನು ನಮ್ಮ ಅಕ್ಕ ಚೆನ್ನಾಗಿರ್ತೀವಿ. ನಮ್ಮ ಅಕ್ಕ ಇನ್ನು ನಮ್ಮನ್ನು ಹೆಂಗೆ ಮಾತಾಡ್ತೀರಾ ನೀವು? ಇವ್ರು ಚೆನ್ನಾಗಿರ್ತಾರ, ನಾವು ಚೆನ್ನಾಗಿರ್ತೀವಿ ನೋಡೋಣ. ಚಾಲೆಂಜ್ ಮಾಡೋಗ್ತಾ ಇದ್ದೀನಮ್ಮ ರತ್ನಮ್ಮ. ನಿನ್ನ ಮಕ್ಕಳಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು. ಅಲ್ಲ ಹೆಂಗೆಲ್ಲ ಮಾತಾಡ್ನಲ್ಲ, ನನ್ನ ಮನೆಯಿಂದ ಒಳಗ್ಲಿಂದ ನಾನು ಜುಟ್ಟು ಇಟ್ಕೊಂಡು ಎಳ್ಕೊಂಬರ್ತಾನಲ್ಲ, ಇವನಿಗೆ ಎಷ್ಟು ಇರಬೇಡ. ಅದಕ್ಕೆ ಮತ್ತೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತು. ನಾನು ಸುಮ್ಮನೆ ಬಿಡಲ್ಲ. ನಾನು ಸುಮ್ಮನಾಗ ಅಂತಾಳಲ್ಲ ನಾನು. ನಮ್ಮ ಅಕ್ಕ ಇನ್ನು ನನ್ನ ಹೆಂಗ್ ಬೇಕಂಗೆ ಮಾತಾಡ್ತೀರಾ? ಪಿಳ್ಳಿಂತದಾಗೈತಿದೋ ಇದೇನಿದು? ನೋಡೋಣ. ಓಯ್ಯಪ್ಪ ಇದೇನು ಇಂಥದ್ದಾಗೈತೆ? ನೋಡಕ್ ಮಳ್ಳಿ ಹಂಗೈತೆ, ಅದೇ ಜೋರದ್ದು. ಇದು ಮೆತ್ತಂದು ಅಂತ ಅನ್ಕೊಂಡಿದ್ರೆ ಇದು ಅಯ್ಯಪ್ಪ ಅದಕ್ಕಿನ್ನ ಜೋರದ್ದಾಗೈತಿ. ಮನೆಯಕ್ಕೆ ಬಂದು ಸೇರ್ಕೊಂಬತ್ತಕ್ಕನ ದಡಮಯ್ಯ ಇಲ್ಲಿ ಇರ್ತೀನಿ, ಅಕ್ಕ ಹಿಂಗೆ ಮಾಡ್ಕೊಂಡವಳೆ, ಅವಳು ಹಂಗೆ ಹಿಂಗೆ ಅಂತ ಎಷ್ಟು ನಾಟಕ ಆಡ್ಕೊಂಡು ಮನೆಯಕ್ಕೆ ಬಂದು ಸೇರ್ಕೊಂಡು. ಅಬ್ಬ ಬೋಲ್ಮೀರಿದ್ಯಾ ಕಣಮ್ಮ ನೀನು. ಅಲ್ಲ ನೋಡಿ ಎಂಥ ಕೆಲಸ ಮಾಡ್ತಾ ಇದೀಯ ನೀನು. ಇನ್ನು ಮಾಡೋದು ಮಾಡಿ ಅವ್ರ ಮೇಲೆ ಜೋರು ಮಾಡ್ತಾ ಇದೀಯ. ನೀನು ಮಾಡಿರೋದು ತಪ್ಪು. ನಾನು ಮಾಡಿರೋ ಕೆಲಸ ಎಂಥದ್ದಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನಾನು ಎಂಥ ಕೆಲಸ ಮಾಡಿದ್ದೀನಿ, ಯಾಕೆ ನಾನು ಹೊಗಳ್ತಾ ಇದ್ದಾರೆ, ಯಾಕೆ ನನ್ನ ಮನೆಯಿಂದ ಹೊರಕ್ಕೆ ಹೇಳಿದ್ರು ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ನೀನು ಮಾತಾಡು. ಅದೇ ಮತ್ತೆ ಅದನ್ನ ಯೋಚನೆ ಮಾಡಲ್ಲ, ಸುಮ್ಮನೆ ಮಾತಾಡುತ್ತಿ. ದೊಡ್ಡಪ್ಪ ಏನಿಲ್ಲ, ಸರಿಯಾಗಿ ಕ್ಯಾಕ್ರು ಸೂಗತ್ ಬಿಡೋದು. ಏನೋ ಬಿಡತ್ತ ಅಂತ ಸುಮ್ಮನೆ ಐತೆ, ಹೆಣ್ಮಕ್ಳು ಮಾತಾಡಬಾರ್ದು ಅಂತ. ಅಯ್ಯಪ್ಪ ಅದಕ್ಕೆ ಸುಮ್ಮನೆ ಒಳಗೆ ಐತಿ. ನೋಡು ಬಿಡತ್ತೆ ಏನಾನ ಮಾಡ್ಕೊಂಬ್ಲಿ ಅಂತ. ಅಲ್ಲ ನೋಡು ಹೆಂಗೆ ಮಾತಾಡ್ತಾಳೆ.
ಅಲ್ಲ ನಮ್ಮ ಹುಡುಗರು ಸುದ್ದಿಯೇ ಬಂದು ನಮ್ಮ ಮನೆಯಾಗೆ ಬಂದಿದ್ದು. ಏಯ್ ಈ ಪಟ್ ಬರ್ರಿ ಅಲ್ಲೇ, ನೀನಾಗ್ಲಿ ನಿಮ್ಮ ಅಕ್ಕ ಆಗ್ಲಿ ನಮ್ಮ ಮನೆಯ ಕಾಲಿಕ್ರೇಲೆ ಹೇಳ್ತೀನಿ. ಓ ಇನ್ನಿಪ್ಪಟ್ ನಾವು ಈಗ ಸಾಯತಕ ನಂಬಲ್ಲ. ಎಂಥ ಸಂದರ್ಭ ಬಂದೈತಿ ಇವ್ರಿಬ್ರಿಗೂ ಬರಬಾರದು ಬಂದೈತಿ ಅಂದ್ರೆ ಇವ್ರನ್ನ ಇಬ್ರು ನಂಬಾರ್ದು ಕಣಮ್ಮ. ನೋಡ್ಕೊಂಡಲ್ಲ ಇವ್ರ ಬಂಡವಾಳ ಏನು ಅಂತ. ನಾನು ಆಲೇ ಹೇಳ್ದೆ, ನಾನು ಬಂದಾಗಿಂದಲೂ ಹೇಳ್ತಾ ಇದ್ದೀನಿ ಬೇಡ ಅವಳು ಒಳ್ಳೆಯಳಲ್ಲ ಅಂತ. ನೋಡಿ ಇವಾಗ ಗೊತ್ತಾಯ್ತು. ನಮ್ಮ ಅಮ್ಮಗಾಗಲಿ ನಮ್ಮ ಅಪ್ಪಗಾಗಲಿ ಅಜ್ಜಿ ತಾತಗೆ ಎಲ್ಲರಿಗೂ ಗೊತ್ತಾಯ್ತು. ಇವಾಗ ಹೇಳಿದ್ರೆ ಕೇಳ್ತಿರ್ಲಿಲ್ಲ. ನಾನು ಅದಕ್ಕೆ ನೋಡ್ಕೊಂಡಿದ್ದೆ ಇವಳು ನಾಳೆನೇ ಇವಳ್ತಾಗ ಎಂಥ ಬುದ್ಧಿ ಐತೆ ಎಂಬುದು ನನಗೆ ಗೊತ್ತಿತ್ತು. ನಾನು ಅದಕ್ಕೆ ಹೇಳ್ದೆ ಇವಳ್ತಾಗ ಇಂಥ ಬುದ್ಧಿ ಐತೆ ಬೇಡ 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 ಅಂತ. ಇವಾಗ ಯಾಕೆ ಸುಮ್ಮನೆ ನಾವು ನಿಮ್ಮ ಹತ್ರ ಬರೋದು ಬೇಡ, ನೀನು ನಮ್ಮ ಹತ್ರ ಬರೋದು ಬೇಡ. ಇಲ್ಲಿಗೂ ನಮಗೂ ನಿಮಗೂ ಈ ಯಾವ ಸಂಬಂಧನಿಲ್ಲ ಅಂಥದ್ದಿಲ್ಲ. ಹೊರ್ಟೋಗು ಅಷ್ಟೇ. ಇದಕ್ಕಿನ್ನ ಇನ್ನು ಹೆಂಗೆ ಹೇಳ್ಬೇಕು ನಿನಗೆ? ಹೊರ್ಟೋಗು. ನೀನೇನೇ ಇಲ್ಲಿ ಚಾಲೆಂಜ್ ಮಾಡಬೇಡ. ದೇವ್ರ ಇದ್ದಾನೆ, ದೇವ್ರ ಹತ್ರ ಚಾಲೆಂಜ್ ಮಾಡು ಅಷ್ಟೇ. ಹೋಗಿ ನನ್ನ ಹತ್ರ ಏನು ಮಾಡಬೇಡ. ನೀನೇ ದೊಡ್ಡವಳಾಗಿ ಹೋಗು. ನೀನೇ ಚೆನ್ನಾಗಿರಲಿ. ಯಾರನ್ನ ಚೆನ್ನಾಗಿರಲಿ ಅಂತ ಬಯಸ್ತೀವಿ ನಾವು. ಹೋಗು ಚೆನ್ನಾಗಿರು. ಬೇಡ ನಾವು ಇವತ್ತೇ ನೀನೇನು ಚೆನ್ನಾಗಿರೋಳನ್ನೇ ನಾನೇನೇನು ಚೆನ್ನಾಗಿರ್ಬೇಡಮ್ಮ ಅಂತ ನಾನೇ ನಿನಗೆ ಇವತ್ತು ಹೇಳ್ತಾ ಇಲ್ಲ. ಹೋಗು ಚೆನ್ನಾಗಿರೋಗು ಅಷ್ಟೇನೆ. ಸುಮ್ಮನೆ ಹೋದ್ರಾತಮ್ಮ. ಸುಮ್ಮನೆ ಯಾಕೆ ಒಟ್ಟು ಇಲ್ಲಿ ಗಲಾಟೆ ಮಾಡ್ಕೊಂಡು ನಾನು ಬೈದು ಕಳಿಸಿದೀವಿ ನಾವೆಲ್ಲನ. ಇಂಥದ್ದು ಮಾಡಕ್ಕೆ ಗೊತ್ತಾಗಲ್ವೇ ನಿನಗೆ ಅಂತೇಳಿ ಎಲ್ಲ ಒಳಗೆಲ್ಲ ಬೈದ್ಮೇಲೆ ಇನ್ಯಾಕೆ ಇಲ್ಲಿ ಹೊರಗೆ ಬಂದು ನಿನ್ನ ನಿಗ್ರಾಡ್ತೀಯ? ಎಲ್ಲರೂ ನೋಡ್ಲಿ ಅಂತ. ನೋಡ್ಲೇಳು. ಮನೆ ಕರೆಸಿ ಹೆಂಗೆಲ್ಲ ಅವಮಾನ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಾಗ್ಲೇಳು. ಎಲ್ಲರೂ ನಿಂತ್ಕೊಂಡು ನೋಡ್ಲೇಳು. ನಾನೇನು ಯಾರಿಗೂ ಹೆದ್ರಿಕೆಮಲ್ಲ. ನಾನೇನೇನು ಯಾರೇನೇನು ನಾನೇನು ಇವತ್ತು ನೀನು ಹೆದ್ರಿಕೆಂತೀಯ, ನಾನು ಹೆದ್ರಿಕೆಮಲ್ಲ. ನಾವು ಯಾರಿಗೂ ಹೆದ್ರಿಕೆಮಲ್ಲ. ನಿಮ್ಮ ದುಡಿಮೆ ಇದ್ರೆ ನಿಮ್ತಾಗಿರ್ಲಿ, ನೀವು ಮನೆ ಕಟ್ಟಿದ್ರೆ ನಿಮ್ತಾಗೆ. ನಾನು ಯಾರಿಗೂ ಹೆದ್ರಿಕೆಮಲ್ಲ. ನಾನು ಮಾತಾಡೋದೇನೆ, ನಾನು ನಂಬೋದೇನೆ. ನಮ್ಮ ಅಕ್ಕನ ಎದುರಿಗೂ ನನ್ನ ಎದುರಿಗೂ ಯಾರೂ ಚೆನ್ನಾಗಿರೋಕ್ಕಾಗಲ್ಲ. ನೋಡು ನಾವು ಚೆನ್ನಾಗಿರ್ತೀವ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರಂತ ಹೇಳಿ ನೋಡು ನೀನು. ನೋಡ್ತೀನಿ ಹೋಗಿ, ಸುಮ್ಮನೆ ಹೋಗಿ. ಕಂಡೈತೆಲ್ಲ ನಮ್ಮ ಮನೆಯಾಕೆ ಯಾಕೆ ಬಂದಿದ್ಲ ಇಂತಾಳು ಸುತ್ತಾರ್ಕೊಂಡು. ಅದೇ ಮತ್ತೆ ಸುತ್ತಾರ್ಕೊಂಡು ಬಂದು ನಾಯಿ ಇವಾಗ ನಮ್ಮನೆ ಬುಗ್ಳ್ತೈತಿ. ನಮ್ಮ ಮನೆಗೆ ಸುತ್ತಾರ್ಕೊಂಡು ಬಂದೈತೆ. ಸುತ್ತಾರ್ಕೊಂಡು ಬಂದು ಇವಾಗ ನಮ್ಮ ಮೇಲೆ ಬತ್ತೈತಿ. ಎಷ್ಟು ಮಟ್ಟಿಗೆ ಇರ್ಬೇಡ ನೋಡು, ನಮ್ಮ ಮೇಲೆ ಜೋರು ಮಾಡ್ತೈತಿ. ಓಹೋ ನಮ್ಮ ಮನೆ ಬಾಗ್ಲಾಗೆ ಸುತ್ತಾರ್ಕೊಂಬಂದು ನಮ್ಮ ಮೇಲೆ ಜೋರು ಮಾಡ್ತಾ ಇದ್ದಾಳೆ. ನಿನ್ನೆ ನಾನು ಕರಿಯಕ್ಕೆ ಬಂದಿದ್ವಿ ಬಾರಮ್ಮ ಅಂತೇಳಿ ನಮ್ಮ ಮನೆಗೆ. ಹಿಂಗೆ ಮಾತಾಡ್ತೀಯಲ್ಲ. ನಮ್ಮ ಮನೆಗೇನು ಉಂಬಕ್ಕೆ ಹಂಗೆ ಇತ್ಕಣಮ್ಮ, ನೀನು ಬರ್ದಿಲ್ಲದಕ್ಕೆ ಹಂಗೆ ಉಳ್ದೈತೆ. ನೀನು ಬರಲಿಲ್ಲ ಅಂದ್ರೆ ನಮಗೆ ಗೊತ್ತಿಲ್ಲ ಅಂತೇನ ನಾವು ಬಂದು ನಿನ್ನ ಕಾಲು ಹಿಡ್ಕೊಂಡಿದ್ವೇನೆ. ಹಿಂಗೆ ಮಾತಾಡ್ತೀಯ? ಹೋಗಿ ಅಚ್ಚಿಕೆ ಸುಮ್ಕೆ ಬಿಡಪ್ಪತ್ತ ಹೋಗ್ತಾಳೆ. ನೋಡಂಗೆ ಬಾಯ್ ಮಾಡಿ ಎಷ್ಟು ಜೋರು ಮಾಡ್ತಾಳೆ. ನೋಡಕ್ಕಂಗೆ ಮಂಗ್ಲಿ ಹಂಗಿದ್ರು ಏನೋ ತಿಳಿಯಲ್ಲ. ಬಿಡಪ್ಪ ಅವಳಿಗೆ ನಾನು ಮೆತ್ತ ನೋಡಂತ ಅನ್ಕೊಂಡಿದ್ರೆ ಹೆಂಗೆ ಯಾಪಟ್ಟಿ ಜೋರು ಮಾಡ್ತಾಳೆ ನೋಡಿ. ಹೊಟ್ಟಿರ್ಬೇಡ ಇವಳಿಗೆ. ಮಾತಾಡ್ಬೇಡ ನೀನು ಬಂದಿದ್ದೀಯ ಅಂದ್ರೆ ಏನಿಲ್ಲ ನನ್ನ ಸುದ್ದಿಗೆ. ನಾವು ಅಜ್ಜಿನೇ ಹೆಂಗೆ ಮಾತಾಡ್ತಾ ಇದ್ದಾಳೆ ಇವಳು? ಅದಕ್ಕೆ ಯಾವುದು ನಯ ಬೈ ಇಲ್ಲ ಹೇಳು. ಅದಕ್ಕೆ ಹಂಗೆ ಮಾತಾಡುತ್ತಿ. ಮಾತಾಡದೆ ನಾನು ನಂಬದೆ. ನಾನು ಇವ್ ನಂಬ್ತಾ ಇದ್ದೀನಿ. ಇವ್ನ ಮುಂದೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀವು ಯಾರು ಹೇಳಿದ್ರು ಕೇಳಲ್ಲ. ನನಗೆ ಅಷ್ಟು ಸಿಟ್ಟು ಬಂದೈತೆ. ಮನೆ ಕರೆಸ್ಕೊಂಡು ನನಗೆ ಇಷ್ಟೊಂದೆಲ್ಲ ಅವಮರ್ಯಾದೆ ಮಾಡ್ತಿರಲ್ಲ. ನೋಡೋಣ ಕಣೋ, ನೋಡೋಣ. ನನ್ನ ಮಗನೇ, ನೀನು ಎಂತ ನೀನು ಇಲ್ಲೋಡೋ. ನೀನು ಹೆಂಗಿರ್ತೀಯ ಅಂತ ನಾನು ನೋಡ್ತೀನಿ. ನನ್ನ ಕಣ್ಣೆದ್ರೆ ನೀನು ಚೆನ್ನಾಗಿರ್ತೀಯ ನೋಡ್ತೀನಿ ಕಣಲೇ, ನೋಡ್ತೀನಿ. ಯಪ್ಪ ಅದೇನು ಬಾಯ ಬೊಂಬಾಯ? ಕಿರ್ಲಿಕ್ಕೆ ಅಂತಾಳಲ್ಲ ಮರ. ಹೆಂಗೇನೆ ನಿಮ್ಗೆ ನಾನು ಸ್ಯಾನೆ ಬಾಯಿ ಮಾಡಕ್ಕೆ ಬರುತ್ತೆ. ಸುಮ್ಮನೆ ಹೋಗು. ನಾನು ಹಿಡ್ಕೊಂಡು ತಟ್ಟಿರ ಅಷ್ಟೇ. ಏನೋ ಬಿಡು, ಹೆಣ್ಮಗಳ ಮೇಲೆ ಕೈ ಮಾಡಬಾರ್ದು ಅಂತ ಈಗ ನಾನು ಒಳ್ಳೆ ತಂದಿಂದ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಂಡು ಸುಮ್ಮನೆ ಬಿದ್ದಿರತ್ ಕಲಿ. ಅವತಾರ ಆಡಿದ್ರೆ ಏನಿಲ್ಲ ನೋಡು. ನಾನು ಲಕ್ತಿ ಹೇಳ್ಬಿಡ್ತೀನಿ. ಬಾಯಿ ಮಾಡ್ತಾಳೆ ಇಲ್ಲಿ. ಸುಮ್ಮನೆ ಹೋಗಿ ಅಂದ್ರಿ ಯೋಸ್ ಮಾತಾಡ್ತಾಳೆ ನೋಡು. ಅದಕ್ಕೇನೋ ಗ್ರಾಚಾರ ಅಕ್ಕೆ ಕೇಳ್ಗಾಲಕ್ಕೆ ನಾಯಿ ಮಟ್ಟೆ ಇತ್ತು ಅಂತಾರಂತ ಹಂಗೆ ಆಡ್ತೈತಿ. ಏನೋ ಮುಂದೆ ಕಾದೈತಿ. ಇದಕ್ಕೂ ರೊಕ್ಕ ಈಗೂ ಹಂಗೆ ಆತು. ಇದಕ್ಕೂ ಏನೋ ಒಂದು ಆಗುತ್ತೆ ನೋಡು. ಈ ಪಾಟಿ ಮೇರಿತಾವಂದ್ರೆ ಏನು ಅಳ್ತೇನೆ ಬೇಡವಿ. ರಾಮ ಇಷ್ಟೊಂದು ಬಾಯಿ. ಅಯ್ಯಪ್ಪ ದೇವ್ರಿ, ನಂಗೇನೆ ನಾನು ಕೆಟ್ಟಾಳೇನೆ. ನಾನು ಕೆಟ್ಟಾಳೆ, ನಮ್ಮ ಅಕ್ಕನೂ ಕೆಟ್ಟಾಳೆ. ಏನಿವಾಗ ನಾವು ಕೆಟ್ಟಾರೇನಿ. ಅದೇನು ಮಾಡ್ತೀರಾ ನೀವು? ಏನು ಮಾಡ್ತೀರಾ? ಮದನುಷ ನೋಡಿ, ಇವಳು ಓಟು ಬಿಟ್ಟಿರೋಳು. ಇವಳು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಇವಳ್ತಾಗೇನು ಹಾಳಾಗಿ ಹೋದ್ರು ಹೋಗ್ತಾಳೆ. ಇವಳು ನಿಲ್ಲೋಡು. ಇನ್ನೆಂಥ ಸಂದರ್ಭ ಬಂದೈತೆ ಅಂದ್ರೆ ಮನೆ ಬಾಗ್ಲಿ ಬಿಡ್ಕೊಂಬದು ಬೇಡ ನೋಡಿ. ಎಷ್ಟು ಬಾಯಿ ಮಾಡುತ್ತೆ ನೋಡಿದು. ಹಂಗೇನೆ ಬಾಯಿಗೆ ಬಂದಂಗೆ ಮಾತಾಡುತ್ತೆ. ಥೂ ಅಯ್ಯಪ್ಪ, ಬಾಯ ಬೊಂಬಾಯ ಬಿಟ್ಟಾಳ್ತಾಗ ಏನು ನಡಿಯಪ್ಪ ಅತ್ತ. ಪಾಪ ಧನುಷ ನಡಿಯಮ್ಮ, ನಡಿ ಸುಮ್ಮನೆ. ಯಾಕೆ ಅಳ್ತಾಗೆ? ಇಲ್ಲ, ಅವಳಿ ಸರಿಯಾಗಿ ಹೋಗ್ಲತ್ತೀನಿ ನಾನು. ನಾನೇನೇನು ಕಮ್ಮಿ ಇಲ್ಲ. ನೀನು ನಿಮ್ಮ ಅಕ್ಕಯ್ಯ ಅವನಿನ ಜೊತೆಗೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಓದ್ದಂಗೆ ಬರಿದಂಗೆ ಎಂತೆಂಥ ಓಟು ಬಿಟ್ಟು ಕೆಲಸ ಮಾಡಿದ್ದೀರಾ. ಅವನ ಜೊತೆಗೆ ಓಡಾಡ್ಕೊಂಡು ಕಿತ್ಕೊಂಡು ತಿಂಬೋದು. ಅವನ ಡ್ರೆಸ್ ಕೊಡಿಸ್ಕೊಂಬೋದು, ಇವನ್ತಾಗೆ ಕೇಕ್ ಕೊಡಿಸ್ಕೊಂಬೋದು. ಅದು ಇದೂ ತಿಂಬೋದು, ಅಲ್ಲೂ ಇಲ್ಲಿ ಓಡಾಡ್ಕೊಂಬೋದು. ನಾವಂತ ಮಾಡಿಲ್ಲ ನಿನ್ನಂತ ಓಟು ಬಿಟ್ಟು ಕೆಲಸನ. ಅವ್ನು ಕರ್ಕೊಂಡು ಪಿಕ್ಚರ್ಗೆ ಹೋಗೋದು, ಇವನು ಕರ್ಕೊಂಡು ಬಳೆ ಶಾಪಿಗೆ ಹೋಗೋದು, ಇವನು ಕರ್ಕೊಂಡು ಬಟ್ಟೆ ಅಂಗಡಿಗೆ ಹೋಗೋದು, ಇವನು ಕರ್ಕೊಂಡು ಮಿಟ್ ಅಂಗಡಿಗೆ ಹೋಗೋದು, ಇನ್ನೊಬ್ಬನ ಕರ್ಕೊಂಡು ಅಂತ ಓಟು ಬಿಟ್ಟು ಕೆಲಸ ಮಾಡಿಲ್ಲ ಕಾಣೆ. ಹಿಂಗೆ ಮರ್ಯಾದೆ ತೆಗಿಬೇಕಾಗುತ್ತೆ. ನನ್ನ ಸುದ್ದಿಗೆ ಏನೋ ಬಂದಿದೀಯ ಅಂತಂದ್ರೆ ಬಾಯಿ ಮಾಡಿದ್ರೆ ನಾವು ಸುಮ್ಮನಾಗ್ತೀವಿ ಅಂತ ತಿಳ್ಕೊಂಡಿದೀಯ. ನಾವೇನು ಒಬ್ಬೊಬ್ಬನ ಕರ್ಕೊಂಡು ನಾವು ಪೇಟೆಲ್ಲ ನಾವು ಸುತ್ತಕ್ಕೆ ಹೋಗಿಲ್ಲ ನಿನ್ನಂಗೆ. ಇನ್ನೊಬ್ಬರನ್ನ ಕರ್ಕೊಂಡು ಅಲ್ಲೂ ಇಲ್ಲೂ ಟೂರ್ ಹೋಗೋದು,
ಬೇಕಾಗಿರೋ ತಕೊಂಬದು ಒಬ್ಬನ ತಾಗೆ ಬಟ್ಟೆ ಕೊಡಿಸ್ಕೊಂಬದು ಒಬ್ಬನ ತಾಗ ತರಕಾರಿ ಕೊಡಿಸ್ಕೊಂಬದು ಒಬ್ರು ತಗೊಂಡು ಕೊಡಿಸ್ಕೊಂಬದು ಇಂಥ ಓಟು ಬಿಟ್ಟು ಕೆಲಸ ಮಾಡಿಲ್ಲ ಹೋಗಿ ಅಲೇ ಹೋಗಿ ನೀನೆಲ್ಲ ಒಬ್ಬೊಬ್ರು ಕೊಡಿಸ್ಲೇಳು ಅಂತೀರಿ ನೀನು ನಿಮ್ಮ ಅಕ್ಕ ಎಂಥ ಓಟು ಬಿಟ್ಟಾರೋ ಅಂಬದು ಗೊತ್ತೈತಿ ಮಾನ ಮರ್ಯಾದೆ ತೆಗಿತೀನಿ ಓ ನಮ್ಮ ಸುದ್ದಿಗೆ ಏನಾನ ಬಂದ್ರೆ ನಮ್ಮ ಸುದ್ದಿಗೆ ಏನಾನ ಮಾತಾಡ್ತೀಯ ಓ ಇವಳಿಗೆ ಎದ್ರಿಕೊಂಡು ಯಾಕೆ ಒಳಕ್ಕೆ ಹೋಗೋಣ ಇವಳೇ ಹೋಗ್ಬೇಕು ಇವಳಿಗೆ ಅಷ್ಟೊಂದು ಇರ್ಬೇಕಂತಂದ್ರೆ ನಾವು ಏನು ತಪ್ಪು ಮಾಡ್ದಿಲ್ದಾರು ನಾವು ಯಾಕೆ ರಾಜರಾಶ್ವ ನಿನ್ಕೊಂಡು ಏನು ಮಾತಾಡ್ದ ಏನು ಇವಳಿಗೆ ಯಾಕೆ ಎದ್ರಿಕೊಂಡು ಹೋಗ್ಬೇಕು ಸುಮ್ಕಿರಾಯಣ ಇವಳೇ ಹೋಗ್ಬೇಕು ಮುಚ್ಕೊಂಡು ಆಚಿಕೆ ಹೋಗೆ ನಾವೇನೇನು ಯಾವನ ಜೊತೆಗೆ ಸುತ್ತರಿಯಕ್ಕೆ ಹೋಗಿಲ್ಲ ನಿಮ್ಮ ಅಕ್ಕ ನಂಗೆ ನಾನೇನು ಮದುವೆಗಿನ ಮುಂದಾಗ್ಲಿಂದ ಯಾವನ ಜೊತೆಗೆ ಹೋಗಿ ಇಂಥದ್ದೆಲ್ಲ ಮಾಡ್ಕೊಂಡು ಆಸ್ಪತ್ರೆ ಸೇರಿ ಊರು ನಾಡೆಲ್ಲ ಕಾಣಂಗೆ ನಾವೇನು ಮರ್ಯಾದೆ ತೆಗೆಸ್ಕೊಂಡಿಲ್ಲ ಹೋಗೆ ಮುಚ್ಕೊಂಡು ಓ ನೀನು ಹಂಗೆ ಮಾತಾಡ್ದಕ್ಕೆ ಅದಕ್ಕೆ ಬಿಡ್ತಾರೆ ನಾವು ಅಂತಾರೆ ಅಂತ ಹೇಳ್ತಾ ಇದ್ನಲ್ಲ ನಾವು ಅಂತಾರೇನೆ ಏನಿವಾಗ ಏನು ಮಾಡ್ತೀರಾ ಅಂತಾಳೆ ಯಾಕೆ ಇಲ್ಲಿ ಬಂದಿದೀಯಾ ಹಾಂ ಅಂತಾಳು ಬೋರ್ಬಾರ್ದು ಇಂಥ ಒಳ್ಳೆ ಪ್ರಶಾಂತವಾಗಿರೋ ಜಾಗದಕ್ಕೆ ಬಂದು ಯಾಕೆ ಹೊಲಸೆ ಬೂಸ್ತೀಯ ಹೋಗು ಅವರೆಲ್ಲ ಸೆನಕ ಇದ್ದಾರೆ ಬಂದು ಯಾಕೆ ಇಲ್ಲಿ ಓಟೋನು ಗಲೀಜು ಮಾಡ್ತೀಯ ನೀನು ಅಂತಾಳು ಅಂತ ಹೇಳಿ ಗೊತ್ತಿದ್ದು ಕೊಟ್ಟು ಇಂಥ ಒಳ್ಳೆಯವ್ರ ಮನೆಗೆ ಬರಬಾರ್ದು ನೀನು ಒಳ್ಳೆಯವಳಲ್ಲ ನಾನು ಅಂತಾಳೆ ಅಂತ ಹೇಳ್ತೀಯಲ್ಲ ನಿನ್ನಂತಾಳು ಬಂದು ಗಲೀಜು ಮಾಡಬಾರ್ದು ಇಂಥವ್ರ ಮನೆಗೆಲ್ಲ ಸುಮ್ಮನೆ ಹೋಗಂದ್ರೆ ನೋಡಿ ಹೆಂಗೆ ಮಾತಾಡ್ತು ನಡಿರಮ್ಮ ಮಣಿ ಸುಮ್ಮನೆ ನಡಿಯಮ್ಮ ಧನು ಪಪ್ಪಣ ಸುಮ್ಮನೆ ನಡಿಯಪ್ಪತ್ತ ಸುಮ್ಮನೆ ಏನು ಮಾತಾಡ್ಕೊಂಡು ಅದಕ್ಕಂತೂ ಬುದ್ಧಿ ಇಲ್ಲ ಅಂತಂದರೆ ಮಾತಾಡುತ್ತೆ ನಿನ್ಗಾನ ಬುದ್ಧಿ ಇರ್ಬೇಕು ನಡಿಯಪ್ಪ ಏನು ಮಾತಾಡ್ತಿ ಏನಾನ ಮಾತಾಡ್ಕೊಂಬಿಡ ಹೇಳೋದಕ್ಕೆ ಬುದ್ಧಿ ಇಲ್ಲ ಏನು ಮಾತಾಡೋಣ ಏನು ಬಿಡೋಣ ಮಂಗಾವತ್ತೆ ನಡಿಯಪ್ಪ ಸುಮ್ಮನೆ ಒಟ್ಟು ನಾ ಬುದ್ಧಿ ಇಲ್ದಾರ ಮಾತಾಡ್ಬೇಕಾಗುತ್ತೆ ಅಷ್ಟೇ ಅಂತ ಜನಗಳ್ತಾಗಿ ನಾನು ಬಿಡತ್ತ ಏನೋ ಆ ಪಿಳ್ಳೆ ಅಂತಂದ್ರು ಅಂತದು ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಅದಕ್ಕಿಂತ ಮೀರಿದ್ದಾಗೈತಿ ಓಹೋ ಈಗ ಇನ್ಮೇಲಿಂದ ಇಲ್ಲೋಡು ನಮ್ಮ ತಾಗ ಯಾತನ ಇಸ್ಕೊಂಡಿಯ 10,000 ಕೊಡು 5,000 ಕೊಡು ಅಂತ ದುಡ್ಡು ಇಸ್ಕೊಳೋದಲ್ಲ ನೋಡು ಅಂತವ್ನು ಕೊಡತಕ್ಕ ಬಿಡಲ್ಲ ನಾನು ದುಡ್ಡೆಲ್ಲ ಇಸ್ಕೊಂಡು 10,000 ಕೊಡೋದಿದ ಮಕ್ಕಳ ಸೆಣಕಿಲ್ಲ ಅಂತ ಏನೋ ಬಿಡತ್ತ ಅಂತ ನಾವು ಕೈಯಾಗಳು ದಿಟ ಕಳ್ಕೊಂಡ್ವಿ ಈಗ ನೋಡಿ ಹೆಂಗೆ ಮಾತಾಡೋದೆಲ್ಲ 10,000 ಕೊಟ್ಟಿದ್ದೀಯ ಇವ್ರಿಗೆ 8 ಕೊಟ್ಟಿದ್ದೀಯ ಅಂಬದು ನನಗೆಲ್ಲ ಚೆನ್ನಾಗಿ ಗೊತ್ತೈತೆ ಸುಮ್ಮನೆ ಇಲ್ಲಿಂದ ಹೋಗು ಮಾತಾಡ್ಬೇಡ ನಾನು ಎಲ್ಲ ತಿರುಗಿ ನಾನು ಏನಿಲ್ಲ ಯಪ್ಪ ಈ ಹುಡುಗಿ ಹೆಂಗೆ ಮಾತಾಡುತ್ತೆ ಮನೆಯಿಂದ ಹೊರಗೆ ಕಳಿಸಿದ್ರು ಎಂಬ ಸಿಟ್ಟಿಗೆ ಏನು ಧನುಷ್ ಅಂತಾಗೆ ಚಾಲೆಂಜ್ ಆಗ್ತೈತೆ ನಿನ್ಗಿನ ನಾವು ಶೆಣಕಿರ್ತೀವಿ ಹಿಂಗೆ ಅಂತ ಬಾಯಿ ಮಾಡ್ತೀವಿ ಸಖತ್ ಬಾಯಿ ನೋಡೋಕ್ಕೆ ಎಷ್ಟು ಸಂಗೆ ಮಾತಾಡಲ್ಲ ಮುತ್ತು ಒಳ್ಳೆಯಳಪ್ಪ ಸೈಲೆಂಟು ಸ್ವಾತಿಗಿನ ಅಂತ ಅಂದ್ಕೊಂಡ್ರೆ ಅದಕ್ಕಿಂತ ಇದು ಮೀರಿದ್ದಾಗುತ್ತೆ ಯಪ್ಪ ಇದು ಎಂಥದ್ದಿದು ನೋಡ್ತಾ ಇರಿ ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟ್ಟನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.